ಟಾಕ್ಸಿಕ್ ಟೀಸರ್ ನೋಡ್ದೆ ಗುರು. ಏನ್ ಟಾಕ್ಸಿಕ್ ಆಗಿ ಏನ್ ಸೈಕ್ ಆಗಿದೆ ಆ ಕಾರು, ಆ ಕಾರಲ್ಲಿ ನಡೆಯುವಂತ ಒಂದು ಸೀನು, ಆ ಸ್ವ್ಯಾಗು, ಆ ಸ್ಟೈಲು, ಜಿಮ್ ಬಾಡಿ, ಆ ಡೈಲಾಗು, ಓ ಮೈ ಗಾಡ್, ಅನ್ಬಿಲಿಯಬಲ್ ಮಚ್ಚ, ಅನ್ಬಿಲಿಯಬಲ್. ಇನ್ನೊಂದು ಮಾತು, ಈ ಮೂವಿ ಚಿಕ್ಕ ಮಕ್ಕಳಿಗಂತೂ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಹಾಗೆ ಮೂವಿ ಮಾತ್ರ ಬಾಕ್ಸ್ ಆಫೀಸಲ್ಲಿ ಧೂಳಿಪಟ ಎಬ್ಸೋದು ಪಕ್ಕಾ ಅನ್ನಿಸ್ತಾ ಇದೆ. ರಾಕಿ ಬಾಯ್ ಅಲ್ಲ, ಟಾಕ್ಸಿಕ್ ಯಶ್ ಅವರ ಬರ್ತ್ಡೇಗೆ ಟೀಸರ್ನ ಬಿಟ್ಟಿದ್ದಾರೆ. ಫ್ಯಾನ್ಸ್ಗಂತೂ ಹಬ್ಬನೇ ಅಂತ ಹೇಳ್ಬೋದು. ಸಿನಿಮಾದ ವ್ಯೂಸಲ್ ಬಗ್ಗೆ ಮಾತಾಡಲೇಬೇಕು. ಟೀಸರ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲಲ್ಲಿದೆ. ಲೈಟಿಂಗು, ಆ ಡಾರ್ಕ್ ಥೀಮು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮೈ ಜುಮ್ ಅನ್ಸುತ್ತೆ. ಇದೊಂದು ಪಕ್ಕಾ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಿನಿಮಾ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ಯಶ್ ಅವರ ಲುಕ್ ಬಗ್ಗೆ ಏನಂತ ಹೇಳೋದು ಗುರು. ಕೈಯಲ್ಲಿ ಸಿಗಾರ್, ತಲೆಯಲ್ಲಿ ಹ್ಯಾಟ್, ಆ ಸ್ವ್ಯಾಗ್, ಆ ಜಿಮ್ ಬಾಡಿ ಸ್ಟೈಲ್ನ ನೋಡಿದ್ರೆ ಯಶ್ ಯಾವ ಹಾಲಿವುಡ್ ಹೀರೋಗೂ ಕಡಿಮೆ ಇಲ್ಲ ಅಂತ ಅನ್ಸೋದು ಗ್ಯಾರಂಟಿ. KGF ನಂತರ ಪೂರ್ತಿ ಡಿಫ್ರೆಂಟ್ ಆಗಿ ಯಶ್ ಅವರನ್ನ ನೋಡೋದು ಫ್ಯಾನ್ಸ್ಗಳಿಗೆ ಹಬ್ಬನೇ ಅನಿಸ್ಬೋದು. ಬರ್ತ್ಡೇಗೆ ಒಳ್ಳೆ ಗಿಫ್ಟ್. ಇದು ಮಾಸ್ ಮಾತ್ರ ಅಲ್ಲ, ತುಂಬಾನೇ ಕ್ಲಾಸ್ ಆಗಿದೆ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಮ್ಯಾಜಿಕ್ ಎದ್ದು ಕಾಣ್ತಾ ಇದೆ. ಟೈಟಲ್ ಹೇಳೋ ಹಾಗೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಹಲ್ಚಲ್ ಎಬ್ಸೋದು ಗ್ಯಾರಂಟಿ. ಟೀಸರ್ ನೋಡಿ ನನಗಂತೂ ಹುಚ್ಚಿಡ್ದಿದೆ. ಮೂವಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಗುರು. ಹಾಗೆ KGF ಮೂವಿ ತರ ಪೂರ್ತಿ ಕತ್ತಲು ಅಥವಾ ಧೂಳಿನ ಪ್ರಪಂಚ ಇದು ಅಲ್ಲ. ಇದೊಂದು ಸ್ಟೈಲಿಶ್ ಅಂಡರ್ ವರ್ಲ್ಡ್ ಡಿಫ್ರೆಂಟ್ ಪ್ರಪಂಚ. ಗೀತು ಮೋಹನ್ ದಾಸ್ ಅವರು ಪ್ರತಿಯೊಂದು ಫ್ರೇಮ್ನಲ್ಲೂ ಒಂದು ಆಟನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಯಶ್ ಅವರ ಕ್ಯಾರೆಕ್ಟರು ಈ ಮೂವಿಲಿ ಟಾಕ್ಸಿಕ್ ಗ್ಯಾಂಗ್ ಸ್ಟಾರ್ ತರ ಕಾಣಿಸ್ತಾ ಇದ್ದಾರೆ. ಅವರ ಡ್ರೆಸ್ಸಿಂಗ್ ಸ್ಟೈಲ್ ನೋಡಿದ್ರೆ ರೆಟ್ರೋ ಕಾಲದ ಕತೆ ಅಂತ ಅನ್ಸುತ್ತೆ. ಬಹುಶಃ 1960 ಅಥವಾ 70ರ ದಶಕದಲ್ಲಿ ನಡೆಯುವಂತ ಒಂದು ಕಥೆಯಾಗಿದೆ ಅಂತ ಹೇಳ್ಬೋದು. ಹಾಗೆ ಟೀಸರಲ್ಲಿ ಒಂದು ಲೈನ್ ಇದೆ, ಅ ಫೇರಿ ಟೇಲ್ ಫಾರ್ ಗ್ರೌನ್ ಅಪ್ಸ್. ಅಂದ್ರೆ ಇದು ದೊಡ್ಡವರಿಗಾಗಿ ಒಂದು ಕಾಲ್ಪನೆಯ ಕತೆ ಅಂತ ಅರ್ಥ. ಹೌದು, ನೀವು ಟೀಸರಲ್ಲಿ ನೋಡಿರೋ ಹಾಗೆ ಕಾರಲ್ಲಿ ಒಂದು ಇಂಟಿಮೇಟ್ ಸೀನ್ ತುಂಬಾನೇ ಬೋಲ್ಡ್ ಆಗಿದೆ. ಮೂವಿ 18+ ಇರೋದು ಪಕ್ಕ. ನೋಡೋರ್ಗೆ ಕೆಲವರಿಗೆ ಏನು ಯಶು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಲ್ಲ ಅಂತ ಅನ್ಸುತ್ತೆ. ಆದ್ರೆ ನನ್ನ ಪ್ರಕಾರ ಹಾಲಿವುಡ್ ರೇಂಜ್ಗೆ ಸಿನಿಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಇವೆಲ್ಲ ಕಾಮನ್ ಅಂತಾನೆ ಹೇಳ್ಬೋದು. ಎನಿವೆ, ಟೀಸರ್ ಮಾತ್ರ ತುಂಬಾನೇ ಬೆಂಕಿಯಾಗಿದೆ. ಡ್ಯಾಡ್ ಈಸ್ ಹೋಮ್ ಅನ್ನೋ ಡೈಲಾಗು ಬೆಂಕಿ. ಟೀಸರ್ ನೋಡಿದ್ರೆ ಯಾವುದೋ ಹಾಲಿವುಡ್ ಮೂವಿ ಟೀಸರ್ನ ನೋಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ಅನ್ಸೋದೇನೋ, ಮೂವಿ ಹಾಗೇನೇ ಇದೆ. ಟೀಸರ್ನಲ್ಲಿ ಕತೆ ಏನಂತ ಹೇಳಕ್ಕಾಗಲ್ಲ, ಆದರೆ ಹಿಂಟ್ಗಳಂತೂ ಕ್ಲಿಯರ್ ಆಗೇ ಇವೆ. ಈ ಮೂವಿ ಪವರ್, ಕ್ರೈಮ್, ಈಗೋ, ವೈಲೆನ್ಸ್, ಟಾಕ್ಸಿಕ್ ಪರ್ಸನಾಲಿಟಿ ಇದೆಲ್ಲದರ ಮೇಲೆ ಆಧಾರಿತ ಆಗಿರೋ ಸಿನಿಮಾ ಆಗಿದೆ. ಯಶ್ ಕ್ಯಾರೆಕ್ಟರ್ ಐದರ್ ಒಬ್ಬ ಕ್ರಿಮಿನಲ್ ಅಥವಾ ಸಿಸ್ಟಮ್ಗೆ ವಿರುದ್ಧ ನಿಲ್ಲೋ ಆಂಟಿ ಹೀರೋ ಆಗಿರ್ಬೋದು. ಇಲ್ಲಿ ಟೈಟಲ್ ಟಾಕ್ಸಿಕ್ ಅನ್ನೋದು ಕ್ಯಾರೆಕ್ಟರ್ ಮೈಂಡ್ಸೆಟ್ನ ರಿಫ್ಲೆಕ್ಟ್ ಮಾಡ್ತಿದೆ. ಇನ್ನು ಈ ಮೂವಿ ಒರಿಜಿನಲ್ ಆಗಿ ಕನ್ನಡ, ಇಂಗ್ಲಿಷಲ್ಲಿ ಬರ್ತಿದೆ. ಹಾಗೆ ಉಳಿದ ಲ್ಯಾಂಗ್ವೇಜ್ ತೆಲುಗು, ತಮಿಳು, ಮಲಯಾಳಂಗೆ ಡಬ್ ಆಗಲಿದೆ. ಇನ್ನು ಯಶ್ ಅವರ ಈ ಬಹುನಿರೀಕ್ಷಿತ ಸಿನಿಮಾ ಇದೇ ವರ್ಷ 19 ಮಾರ್ಚ್ಗೆ ರಿಲೀಸ್ ಆಗಲಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಟಾಕ್ಸಿಕ್ ಟೀಸರ್ ಏಕ್ ನಂಬರ್ ಆಗಿದೆ. ಯಾಕಂದ್ರೆ KGF ಹ್ಯಾಂಗ್ ಓವರಿಂದ ಹೊರಬಂದ ಯಶ್ ಅವರು ಹೊಸ ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ. ನಿಮಗೆ ಈ ಟೀಸರ್ ಹೇಗನಿಸ್ತು? ಯಶ್ ಅವರ ಹೊಸ ಲುಕ್ ನಿಮಗೆ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ ಮತ್ತು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್.